ಹತ್ತಾರು ಬಗೆ ಲಕ್ಷ ಲಕ್ಷ ಹೂಗಳು ಸಸ್ಯಕಾಶಿಯಲ್ಲಿ ಹೂವಿನ ರಾಶಿಯೇ ಅರಳಿದೆ. ಫ್ಲವರ್ ಶೋಗೆ ಇವತ್ತು ಸಿಎಂ ಚಾಲನೆ ನೀಡಿದ್ರು. ಇದೇ ವೇಳೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದಾರೆ. ಹೂವಿನಲ್ಲೇ ಮೂಡಿರುವ ಅನುಭವ ಮಂಟಪ, ಮಂಟಪದ ಎದುರೇ ವಿಶ್ವಗುರುವಿನ ಪುತ್ಥಳಿ. ಲಕ್ಷ ಲಕ್ಷ ಹೂಗಳು ಹತ್ತಾರು ಆಕಾರ ಪಡೆದಿವೆ. ಹೂವಿನ ಸೊಬಗಿಗೆ ಸಿಎಂ ಡಿಸಿಎಂ ಫಿದಾಗಿದ್ದಾರೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿಂದು 215ನೇ ಫ್ಲವರ್ ಶೋ ಉದ್ಘಾಟನೆ ಮಾಡಲಾಯಿತು. ಗಣರಾಜ್ಯೋತ್ಸವ ಅಂಗವಾಗಿ ಏರ್ಪಡಿಸಿರುವ ಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟರು. ವಿಶ್ವಗುರು ಬಸವಣ್ಣನವರ ಕಾನ್ಸೆಪ್ಟ್ನಲ್ಲಿ ಫ್ಲವರ್ ಶೋ ಏರ್ಪಡಿಸಲಾಗಿದೆ. ಗಾಜಿನ ಮನೆಯಲ್ಲಿ ಹೂವಿನಿಂದಲೇ ಅನುಭವ ಮಂಟಪ ನಿರ್ಮಿಸಿದ್ದು ಮನಮೋಹಕವಾಗಿದೆ. ಹೂಗಳ ನಡುವೆ ವಚನಕಾರರು 12ನೇ ಶತಮಾನದ ಸಮಾನತೆಯ ಹೋರಾಟದ ಮಾಹಿತಿಗಳಿವೆ. ಇನ್ನು ಬಸವಣ್ಣನವರನ್ನ ಇನ್ಮುಂದೆ ಸಾಂಸ್ಕೃತಿಕ ನಾಯಕ ಎಂದು ಕರೆಯಲಾಗುತ್ತೆ ಅಂತ ಸಿಎಂ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ಇವತ್ತಿನಿಂದ 28ನೇ ತಾರೀಕಿನವರೆಗೂ ಕೂಡ ನಡೀತದೆ. ಬಸವಣ್ಣನವ್ರಿಗೆ ಗೌರವ ಕೊಡಬೇಕು ಅಂತೇಳಿ, ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಒಟ್ಟು 68 ಬಗೆಯ ಹೂಗಳನ್ನ ಪುಷ್ಪ ಪ್ರದರ್ಶನಕ್ಕೆ ಬಳಸಲಾಗಿದೆ. ಗುಲಾಬಿ, ಸಂಪಿಗೆ, ವ್ಯಾನ್ಸ್, ಪ್ಯಾಲನೋಪ್ಸ್, ಲ್ಯಾಡ್ಸ್, ಮಕರ ಕ್ಲಾಟಿಯಾ ಹೂಗಳು ಎಲ್ಲರ ಗಮನ ಸೆಳೆತಿವೆ. ಇವಾಗೂ ಬರ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಮೇನ್ಲಿ ನಾನು ಬಸವಣ್ಣನ ಭಕ್ತೆ, ಸೊ ಅದಕ್ಕಾಗಿಯೇ ಬಂದಿದ್ದು. ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಎಲ್ಲ ಫ್ಲವರ್ಸು ಮೇನ್ಲಿ ಇಲ್ಲಿ ಹಾಕಿದಾರಲ್ಲ, ಈ ಫ್ಲವರ್ಸ್ ಅಂಕರು ದೂರದಿಂದ ಚೆನ್ನಾಗಿ ಕಾಣ್ತಿದೆ. ಇನ್ನು ಹತ್ರ ಬಂದ್ಮೇಲೆ ಇನ್ನೂ ಚೆನ್ನಾಗಿದೆ. ಇನ್ನು 10 ದಿನಗಳ ಕಾಲ ಫ್ಲವರ್ ಶೋ ಇರಲಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30ರವರೆಗೆ ಫ್ಲವರ್ ಶೋ ನೋಡಬಹುದು. ಶಾಲಾ ಡ್ರೆಸ್ನಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ. ದೊಡ್ಡವರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ನಿಗದಿಪಡಿಸಲಾಗಿದೆ. ಸೊ ಮತ್ಯಾಕ್ ತಡ, ಫ್ಯಾಮಿಲಿ ಸಮೇತ ಫ್ಲವರ್ ಶೋಗೆ ಬನ್ನಿ, ಎಂಜಾಯ್ ಮಾಡಿ. ಪೂರ್ಣಿಮಾ, TV9 ಬೆಂಗಳೂರು.